ಹಳ್ಳದ ಮೇಲಿನ ಸೇತುವೆಯಿಂದ ಕೆಳಗಡೆ ಬಿದ್ದಿದೆ ಖಾಸಗಿ ಬಸ್. ಚಾಲಕನ ನಿಯಂತ್ರಣ ತಪ್ಪಿ ಸೇತುವೆಯಿಂದ ಬಿದ್ದಿದೆ ಖಾಸಗಿ ಬಸ್. ಭದ್ರಾವತಿಯ ವೀರಾಪುರ ಗ್ರಾಮದ ಕಾಗೇಹಳ್ಳದಲ್ಲಿ ಒಂದು ಘಟನೆಯಾಗಿದೆ. ಹಳ್ಳದ ಮೇಲಿನ ಸೇತುವೆಯಿಂದ ಕೆಳಗಡೆ ಬಿದ್ದಿದೆ ಖಾಸಗಿ ಬಸ್. ಚಾಲಕನ ನಿಯಂತ್ರಣ ತಪ್ಪಿ ಸೇತುವೆಯಿಂದ ಕೆಳಗಡೆ ಬಿದ್ದಿದೆ. ಭದ್ರಾವತಿ ತಾಲೂಕಿನ ವೀರಾಪುರ ಗ್ರಾಮದ ಕಾಗೇಹಳ್ಳದಲ್ಲಿ ಒಂದು ಘಟನೆ ಸಂಭವಿಸಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕಾಗೇಹಳ್ಳದಲ್ಲಿ ಒಂದು ದುರಂತ ಸಂಭವಿಸಿದೆ. ಸೇತುವೆಯ ತಡೆಗೋಡೆಗೆ ಗುದ್ದಿ ಕೆಳಗಡೆ ಬಿದ್ದಿದೆ ಬಸ್. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಭದ್ರಾವತಿಯ ತಾಲೂಕು ಆಸ್ಪತ್ರೆಗೆ ಈಗಾಗಲೇ ಗಾಯಾಳುಗಳನ್ನು ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 40ಕ್ಕೂ ಹೆಚ್ಚು ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಚನ್ನಗಿರಿಯಿಂದ ಭದ್ರಾವತಿಗೆ ಈ ಒಂದು ಖಾಸಗಿ ಬಸ್ ಹೋಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನೋಡಿ, ಚಾಲಕನ ನಿಯಂತ್ರಣ ತಪ್ಪಿ ಸೇತುವೆಯಿಂದ ಬಸ್ ಕೆಳಗಡೆ ಬಿದ್ದಿರುತ್ತೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕಾಗೇಹಳ್ಳ ಬಳಿಯಲ್ಲಿ ಒಂದು ಘಟನೆ ಸಂಭವಿಸಿದೆ. ಸೇತುವೆಯ ತಡೆಗೋಡೆಗೆ ಹೋಗಿ ಫಸ್ಟ್ ಗುದ್ದುಕೊಂಡು ಮೇಲಿಂದ ಕೆಳಗಡೆ ಎಷ್ಟು ಭೀಕರವಾಗಿದೆ ನೋಡಿ. ಸೊ ಬೀಳುತ್ತೆ. ಜೊತೆಗೆ ಒಳಗಡೆ 40 ಜನ ಪ್ರಯಾಣಿಕರಿರ್ತಾರೆ. ಅದರಲ್ಲಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಈಗಾಗಲೇ ಅವರನ್ನು ಭದ್ರಾವತಿಯ ತಾಲೂಕು ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಚನ್ನಗಿರಿಯಿಂದ ಈ ಬಸ್ಸು ಭದ್ರಾವತಿಗೆ ಅಂತ ಹೇಳಿ ಹೋಗ್ತಾ ಇರುತ್ತೆ. ಬಟ್ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ಯಾಕೆ ತಡೆಗೋಡೆಗೆ ಗುದ್ಕೊಳ್ಳುವಂಥದ್ದು ಏನಾಯಿತು? ಯಾವುದಾದ್ರೂ ವೆಹಿಕಲ್ಸ್ ಅಡ್ಡ ಬಂತಾ, ಅಥವಾ ಚಾಲಕ ಏನಾದರೂ ಕುಡ್ದಿದ್ನಾ, ಅಥವಾ ಏನಾದರೂ ಬೇರೆ ಟೆಕ್ನಿಕಲ್ ಏನಾದರೂ ಪ್ರಾಬ್ಲಮ್ ಆಯಿತಾ, ಬ್ರೇಕ್ ಫೇಲ್ಯೂರ್ ಆ ಥರ ಏನಾದರೂ ಆಯಿತಾ? ಈ ಸಂಬಂಧವಾಗಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಮೋಹನ್ ಕೃಷ್ಣ, ಎಷ್ಟು ಗಂಟೆಗೆ ಆಗಿರುವಂತಹ ಘಟನೆ? ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ದುರಂತ ಸಂಭವಿಸಿದೆ? ಜೊತೆಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರಲ್ಲ, ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಏನಿದೆ ಕಂಪ್ಲೀಟ್ ಮಾಹಿತಿ? ಏನು ಈ ಒಂದು ಖಾಸಗಿ ಬಸ್ನ ಒಂದು ಏನು ಸ್ಟೇರಿಂಗ್ ಇದೆ ಅದು ಜಾಮ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಇನ್ನು ತನಿಖೆಯಿಂದಷ್ಟೇ ಬಾಕಿ ವಿಚಾರ ತಿಳಿದು ಬರ್ಬೇಕಾಗಿರುವಂತದ್ದು. ಭದ್ರಾವತಿಯ ಕಾಗೇಹಳ್ಳಿ ಸಮೀಪ ಈ ಒಂದು ಘಟನೆ ನಡೆದಿರುವಂತದ್ದು. ದಾವಣಗೆರೆಯಿಂದ ಭದ್ರಾವತಿಗೆ ಈ ಬಸ್ ಬರ್ತಾ ಇತ್ತು. ಚಾಲಕನ ನಿಯಂತ್ರಣ ತಪ್ಪಿ ಆ ಸ್ಟೇರಿಂಗ್ ಜಾಮ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 3 ಪ್ರಯಾಣಿಕರು ಕಾಲು ಮುರಿದಿದೆ. ಉಳಿದ ಏನು ಪ್ರಯಾಣಿಕರಿದ್ರು ಅವರ ಸಣ್ಣ ಪುಟ್ಟ ಗಾಯಗಳಿಗೆ ಅಪಘಾತದಿಂದ ಪಾರಾಗಿದ್ದಾರೆ ಇದೀಗ. ಜೊತೆಗೆ ಇದು ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ ಈ ಒಂದು ಘಟನೆ ನಡೆದಿರುವಂತದ್ದು. ದಾವಣಗೆರೆಯಿಂದ ಭದ್ರಾವತಿಗೆ ಬರ್ತಾ ಇತ್ತು ಗುರು ರೇಣುಕಾಂಬ ಎಂಬ ಖಾಸಗಿ ಬಸ್ ಇದು. ಈ ಒಂದು ಏನು ಹೊಳೆಗೆ ಏನು ಹಳ್ಳ ಇತ್ತು, ಹಳ್ಳದಲ್ಲಿ ಒಂದು ಜಾರಿ ಬಿದ್ದಿರುವಂತದ್ದು ನೀವು ಕಾಣ್ಬೋದು. ಈ ಅದೃಷ್ಟವಶಾತ್ ಪ್ರಯಾಣಿಕರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯದ ಮಟ್ಟಿಗೆ ಒಂದು 3 ಕಾಲು ಗಂಭೀರವಾಗಿರುವ ಪರಿಸ್ಥಿತಿಯಾಗಿದೆ. ಯಾಕಂದ್ರೆ ಮುರಿದೋಗಿರುವಂತದ್ದು. ಚಾಲಕ, ನಿಯಂತ್ರಕ ಸೇರಿ ಒಟ್ಟು 35 ಜನ ಪ್ರಯಾಣಿಕರು. ಇದರಲ್ಲಿ 3 ಕೈ ಮತ್ತು ಕಾಲುಗಳು ಮುರಿದಿದೆ ಅಂತ ಹೇಳುತ್ತೆ. ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಏನು ಭದ್ರಾವತಿಯ ಸಾರ್ವಜನಿಕ ಆಸ್ಪತ್ರೆ ಇವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಿರುವಂತದ್ದು. ಏನು ಗಾಯಾಳುಗಳಿಗೆ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.